ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕೀರ್ತಿ. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಯಾವ ರೀತಿ ಅಂತ ಹೇಳಿ ನಿಮ್ಮ ಜೊತೆ ನಾನು ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ, ಇಷ್ಟವಾದರೆ ಲೈಕ್ ಕೊಡ್ರಿ. ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಇದು ಮೊಳಕೆ ಕಾಳು ಸಾಂಬಾರು ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮೊಳಕೆ ಕಾಳೋದ್ರಲ್ಲಿ ಮಾಡೋದಂತ ಇದನ್ನು ನಾನು ತೋರಿಸ್ಕೊಡ್ತೀನಿ. ಯಾವ ರೀತಿ ಆಗಿತ್ತಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾನು ಮೊಳಕೆ ಕಾಳು ಸ್ವಲ್ಪ ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಮೊಳಕೆ ಕಾಳು ಸಾಂಬಾರು ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲೇದಾಗಿ ನೋಡೋಣ ಈಗ ಯಾವ ರೀತಿ ಮಾಡೋದಂತ ಹೇಳಿ. ನಾನು 5-6 ಎಸಳಷ್ಟ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಆಮೇಲೆ ನಾನು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಲ್ಲಿಯನ್ನು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡ್ತಾ ಇಟ್ಕೊಂಡಿದ್ದೇನೆ. ಕಟ್ ಮಾಡಿ ಆಮೇಲೆ ಇದಕ್ಕೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಕೊಬ್ಬರಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅಚ್ಚ ಖಾರ ಪುಡಿ ಸ್ವಲ್ಪ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕೋರಿ. ಮತ್ತು ಇದನ್ನು ರುಬ್ಕೊಂಡು ಬರೋಣ ಈಗ. ಯಾವ ರೀತಿ ನಾನು ಇದನ್ನು ಪೇಸ್ಟ್ ಮಾಡಿದೆ ಅಂದರೆ ನೋಡಿ, ತುಂಬ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಬಾಣಲಿ ಒಳಗೆ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕೋತಾ ಇದ್ದೀನಿ. ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇಮಿಡಿಯೇಟ್ಲಿ ಇದನ್ನು ಲೇಟ್ ಮಾಡಬೇಡಿ. ಇದನ್ನು ಪೇಸ್ಟನ್ನು ಅದರೊಳಗೆ ಹಾಕೋರಿ. ಇದು ತುಂಬ ಚೆನ್ನಾಗಿ ಇರುತ್ತೆ, ಒಮ್ಮೆ ಮಾಡಿ ನೋಡಿರಿ. ನಂತರ ಇದನ್ನು ಫ್ರೈ ಮಾಡ್ತಾನೆ ಈ ಥರ ಟೊಮೆಟೊ ಮತ್ತು ಸೌತೆಕಾಯನ್ನು ಕಟ್ ಮಾಡಿ ಹಾಕೊಳ್ಳಿ. ನಿಮ್ಗೆ ಬೇಕಾದರೆ ಈಗ ಬೇರೆ ಯಾವುದು ಬೇಕಾದರೂ ತರಕಾರಿಯನ್ನು ನೀವು ಹಾಕೋಬಹುದು. ಹೀರೆಕಾಯಿ ಹಾಕೋಬೋದು, ಬದನೆಕಾಯಿ ಭೀ ಹಾಕೋಬೋದು. ಟೈಮ್ ವೇಸ್ಟ್ ಮಾಡದೆ ಇದನ್ನು ಅದರೊಳಗೆ ಹಾಕೋರಿ ಮೊಳಕೆ ಕಾಳುಗಳನ್ನು. ಇದನ್ನು ಬಳುವತನ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾಸ್ತಿನೇ ಇದು ಮೊಳಕೆ ಕಾಳು ಸಾಂಬಾರನ್ನು ಮಾಡ್ತಾರೆ. ಇದ್ರ ಜೊತೆ ರೊಟ್ಟಿ, ಚಪಾತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಒಂಚೂರು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಟ ಕುದಿಸಿ ತಕ್ಕೋರಿ. ಇದು ಅನ್ನ ಜೊತೆ ಭೀ ಚೆನ್ನಾಗಿ ಹತ್ತುತ್ತೆ. ಯಾವ ರೀತಿ ಆಯ್ತಂತ ನೋಡಿದ್ರಲ್ಲ.
ನೋಡಿ ಯಾವ ರೀತಿ ಮೊಳಕೆ ಕಾಳು ಕಟ್ಸಾರು ಯಾವ ರೀತಿ ಮಾಡಿದ್ದೀವಿ ಅಂಥೇಳಿ. ನಾನು ಚಪಾತಿ ಜೊತೆ ಮಾಡಿದ್ದೀನಿ. ಪ್ಲೀಸ್ ನೀವು ಒಮ್ಮೆ ಟ್ರೈ ಮಾಡಿ, ಹೊಸ ಡಿಫ್ರೆಂಟ್ ರೆಸಿಪಿ. ಥ್ಯಾಂಕ್ ಯು.